ಹೆಲೋ ಗೈಸ್, ನಾನಿವತ್ತು ನಿಮ್ಮ ಕನ್ನಡದಲ್ಲಿ ಗಿಟ್ ಹಬ್ ಮತ್ತು ಗಿಟ್ ಲೆನ್ಸ್ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ಕನ್ನಡದಲ್ಲಿ ಯಾಕಪ್ಪ ಅಂದ್ರೆ ನಾವು ತುಂಬ ಜನ ಕನ್ನಡ ಮೀಡಿಯಮ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತೀವಿ. ನಮಗೆ ಕನ್ನಡದಲ್ಲಿ ಹೇಳಿದ್ರೇ ಬೇಗ ಅರ್ಥ ಆಗ್ತಿರುತ್ತೆ, ಇಂಗ್ಲೀಷಲ್ಲಿ ಹೇಳಿದರೆ ಲಾಟ್ ಆಫ್ ಕನ್ಫ್ಯೂಷನ್ಸ್ ಬರ್ತಿರ್ತಾವೆ. ಅದಕ್ಕೆ ನಾನು ಈ ಚಾನಲ್ ತೆಗ್ದಿದ್ದೀನಿ, ಏನು ರಿಕಾರ್ಡಿಂಗ್ ಅಂತ. ನಿಮಗೆ ಈ ಚಾನಲಲ್ಲಿರೋ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಆ್ಯಕ್ಚುಲಿ ನಾನು ನಿಮ್ಗೆ ಗಿಟ್ ಹೆಂಗೆ ವರ್ಕ್ ಆಗುತ್ತೆ, ಗಿಟ್ ಹಬ್ ಅಕೌಂಟ್ ಹೆಂಗೆ ಕ್ರಿಯೇಟ್ ಮಾಡೋದು, ಗಿಟ್ ಲೆನ್ಸ್ ಹೆಂಗೆ ಯೂಸ್ ಮಾಡೋದು ಅನ್ನೋದು ಹೇಳ್ಕೊಡ್ತೇನೆ ಈ ವಿಡಿಯೋದಲ್ಲಿ. ಗಿಟ್ ಬೇಸಿಕಲಿ ಏನಪ್ಪ ಅಂದ್ರೆ ಒಂದು ವರ್ಷನ್ ಕಂಟ್ರೋಲ್ ಸಿಸ್ಟಮ್. ವರ್ಷನ್ ಕಂಟ್ರೋಲ್ ಅಂದರೆ ಏನಪ್ಪ ಅಂದ್ರೆ ನೀವೇನಾದರೂ ಚೇಂಜಸ್ ಮಾಡಿದ್ರೆ ಅಂದ್ಕೊಳ್ಳಿ, ನಿಮ್ಮ ಕೋಡಲ್ಲಿ ಟ್ರ್ಯಾಕ್ ಮಾಡ್ಬೋದು. ಏನಾದರೂ ಚೇಂಜಸ್ ಬೇಡ ಅಂದರೆ ರಿವರ್ಟ್ ಮಾಡ್ಬೋದು. ಯಾರು ಏನು ಪುಷ್ ಮಾಡಿದಾರನೋ ಚೆಕ್ ಮಾಡ್ಕೋಬೋದು. ಅದಕ್ಕೆಲ್ಲ ನೀವು ಹೆಂಗೆ ಯೂಸ್ ಮಾಡೋದು ಗಿಟ್ ಕಮೆಂಟ್ಸ್ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ, ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೇನೆ. ಫಸ್ಟ್ ಬೇಸಿಕ್ಕಾಗಿ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಲ್ಯಾಪ್ಟಾಪ್ ಒಳಗೆ ಗಿಟ್ ಇನ್ಸ್ಟಾಲ್ ಮಾಡ್ಕೋಬೇಕು. ನಾನು ಇಲ್ಲಿ ಲಿಂಕ್ ಆ್ಯಡ್ ಮಾಡಿದ್ದೀನಿ, ನನ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡ್ಕೋಬೋದು. ನಿಮ್ಗೆ ವಿಂಡೋಸ್ ಬೇಕಾದರೆ ವಿಂಡೋಸು, ಮ್ಯಾಕ್ ಇದ್ದರೆ ಮ್ಯಾಕು, ಲಿನಕ್ಸ್ ಇದ್ದರೆ ಲಿನಕ್ಸು, ಅದ್ರ ತಕ್ಕಂಗೆ ನೀವು ಗಿಟ್ ಇನ್ಸ್ಟಾಲ್ ಮಾಡ್ಕೋಬೇಕು ನಿಮ್ಮ ಲ್ಯಾಪ್ಟಾಪಲ್ಲಿ. ಆಮೇಲೆ ನೆಕ್ಸ್ಟ್ ನಿಮಗೆ ಬೇಕಾಗಿರೋದು ವಿ ಎಸ್ ಕೋಡ್ ಯಾಕಪ್ಪ ಅಂದ್ರೆ ಅದು ಒಂದು ಒಳ್ಳೆ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ ಅಂದ್ರೆ ಮೊದಲೆಲ್ಲ ಕಂಪೈಲ್ ಒಂದು ಕಡೆ ಮಾಡೋದು, ಕೋಡ್ ಬರೆಯೋದು ಒಂದು ಕಡೆ, ಕೋಡ್ ಚೇಂಜಸ್ ನೋಡೋದು ಒಂದು ಕಡೆ, ಆ ಥರ ಎಲ್ಲ ಇರ್ತಿತ್ತು. ಡಿಬಗ್ ಮಾಡೋದು ಒಂದು ಕಡೆ ಆಗ್ತಿತ್ತು. ಬಟ್ ವಿ ಎಸ್ ಕೋಡ್ ಬಂದಮೇಲೆ ಎಲ್ಲ ಕೆಲಸನ ಒಂದು ಕಡೆನೇ ಮಾಡ್ಬೋದು. ಅದಕ್ಕೆ ಅದನ್ನು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ ಅಂತ ಕರೀತಾರೆ. ನೆಕ್ಸ್ಟ್ ವಿ ಎಸ್ ಕೋಡ್ ಇನ್ಸ್ಟಾಲ್ ಮಾಡೋಕ್ಕೂ ನಾನು ಇಲ್ಲಿ ನಿಮಗೆ ಲಿಂಕ್ ಆ್ಯಡ್ ಮಾಡಿದ್ದೀನಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ವಿ ಎಸ್ ಕೋಡ್ಗೆ ಹೋಗ್ಬೋದು. ನಿಮ್ಗೆ ವಿಂಡೋಸ್ ಬೇಕಾದ್ರೆ ವಿಂಡೋಸ್ ನೀವು ಯಾವ ಓ ಎಸ್ ಯೂಸ್ ಮಾಡ್ತಿರ್ತೀರ ಅದರ ಪ್ರಕಾರ ನೀವು ವಿ ಎಸ್ ಕೋಡ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೊಂದು ಗಿಟ್ ಹಬ್ ಅಕೌಂಟ್ ಬೇಕು. ಯಾಕಪ್ಪ ಅಂದ್ರೆ ನಿಮ್ಮ ಚೇಂಜಸ್ ಏನೇ ಪುಷ್ ಮಾಡಿದ್ರು ನೀವು ಎಲ್ಲ ಇದರಲ್ಲಿ ನಿಮ್ಮ ಗಿಟ್ ಹಬ್ಬಲ್ಲಿ ನೀವು ಟ್ರ್ಯಾಕ್ ಮಾಡ್ಬೋದು. ಯಾವ ಟೈಮಲ್ಲಿ ಯಾವ ಕಮಿಟಿಗೆ ಏನೇನು ಪುಷ್ ಮಾಡಿದಿರ ಅನ್ನೋದು ನೀವೆಲ್ಲ ಇಲ್ಲಿ ನೋಡ್ಬೋದು. ನಿಮ್ಮದು ಗಿಟ್ ಹಬ್ ಅಕೌಂಟ್ ಇರಲಿಲ್ಲ ಅಂದ್ರೆ ಹೊಸದು ಕ್ರಿಯೇಟ್ ಮಾಡ್ಕೊಳ್ಳಿ. ಇರಲಿಲ್ಲ ಅಂದ್ರೆ ಆಲ್ರೆಡಿ ಇತ್ತಂದ್ರೆ ಪರವಾಗಿಲ್ಲ, ನಾನು ಹೆಂಗೆ ಮಾಡೋದು ಅಂತ ಹೇಳ್ತೇನೆ ನಿಮಗೆ. ಫಸ್ಟ್ ನೋಡಿ, ಗಿಟ್ ಹಬ್ಬನ್ನು ನೀವು ಅಕೌಂಟ್ ಹೆಂಗೆ ಕ್ರಿಯೇಟ್ ಮಾಡೋದು ಹೇಳ್ತೇನೆ ನಾನು ನಿಮಗೆ. ಇವಾಗ ನಂದು ಆಲ್ರೆಡಿ ಇತ್ತು, ಇವಾಗ ನಾನು ಸೈನ್ ಔಟ್ ಆದೆ. ಇಲ್ಲಿ ನೋಡ್ಬೋದು ನೀವು, ನಿಮ್ದು ಆಲ್ರೆಡಿ ಅಕೌಂಟ್ ಇರಲಿಲ್ಲ ಅಂದರೆ ಸೈನ್ ಅಪ್ ಅಂತ ಕೇಳುತ್ತೆ. ನಿಮ್ದು ಆಲ್ರೆಡಿ ಅಕೌಂಟ್ ಇದ್ದರೆ ಸೈನ್ ಇನ್ ಅಂತ ಹೇಳಿರುತ್ತೆ. ನಂದೀಗ ಆಲ್ರೆಡಿ ಅಕೌಂಟ್ ಐತಿ, ಅದಕ್ಕೆ ನಾನು ಸೈನ್ ಇನ್ ಆಗ್ತೇನೆ. ನಿಮ್ದು ಅಕೌಂಟ್ ಇರಲಿಲ್ಲ ಅಂದರೆ ನೀವು ಇಲ್ಲಿ ಸೈನ್ ಅಪ್ ಅಂತ ಹೇಳ್ಕೊಟ್ಟು ನಿಮ್ಮದು ಏನೇನು ಡೀಟೇಲ್ಸ್ ಐತೆ ಅದನ್ನೆಲ್ಲ ಹಾಕಿ ನೀವು ಇಲ್ಲಿ ಸೈನ್ ಅಪ್ ಆಗ್ಬೋದು. ನಾನು ಇವಾಗ ಆಲ್ರೆಡಿ ನಂದು ಅಕೌಂಟ್ ಇರೋದ್ರಿಂದ ನಾನು ಸೈನ್ ಇನ್ ಆಗ್ತೇನೆ. ಇಲ್ಲಿ ನೋಡ್ಬೋದು ನೀವು, ಇದು ಗಿಟ್ ಹಬ್ ಡ್ಯಾಶ್ಬೋರ್ಡ್. ಇಲ್ಲಿ ನಿಮ್ಮ ಪ್ರೊಫೈಲ್ ಇರುತ್ತೆ. ನಿಮ್ಮ ಪ್ರೊಫೈಲ್ಗೆ ಹೋದ್ರೆ ಅಂದರೆ ನೀವು ನಿಮ್ಮ ರೆಪಾಸಿಟ್ರೀಸ್, ನೀವು ಯಾವಾಗ ಏನೇನು ಕೋಡ್ ಯಾವ ಟೈಮಲ್ಲಿ ಎಷ್ಟೆಷ್ಟು ಪುಷ್ ಮಾಡಿದ್ದೀರಿ, ನಿಮ್ಮ ಕಾಂಟ್ರಿಬ್ಯೂಷನ್ ಏನು, ಮಂತ್ ವೈಸ್ ಎಲ್ಲ ನೀವು ಟ್ರ್ಯಾಕ್ ಮಾಡ್ಬೋದು. ನಿಮ್ಮ ರೆಪಾಸಿಟ್ರೀಸ್ ಇರ್ತಾವೆ, ನಿಮ್ಮ ಪ್ರೊಫೈಲ್ ಇರುತ್ತೆ, ನಿಮ್ಗೆ ಎಷ್ಟು ಜನ ಫಾಲೋವರ್ಸ್ ಅದೆಲ್ಲ ಇಲ್ಲಿ ಗೊತ್ತಾಗುತ್ತೆ. ನಾನಿವಾಗಪ್ಪ ಏನು ಮಾಡ್ತೇನೆ ಅಂದರೆ ಒಂದು ಹೊಸ ರೆಪಾಸಿಟ್ರಿ ಕ್ರಿಯೇಟ್ ಮಾಡ್ತೇನೆ. ಬೇಸಿಕಲಿ ರೆಪಾಸಿಟ್ರಿ ಅಂದರೆ ಏನಪ್ಪ ಅಂದ್ರೆ ಒಂದು ಫೋಲ್ಡರ್. ನೀವು ನಿಮ್ದು ಏನೇ ನೆಕ್ಸ್ಟ್ ಯಾವುದೇ ನೀವು ಏನೇ ಫೈಲ್ ಮಾಡಿ, ಏನೇ ಒಂದು ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಮಾಡಿ, ಅದೆಲ್ಲ ಇದು ಮೇನ್ ಫೋಲ್ಡರಾಗಿ ಇದರೊಳಗಡೆ ಬಂದೆಲ್ಲ ಕುಂತ್ಕೊಳ್ಳುತ್ತೆ. ನಾನಿವಾಗ ಒಂದು ಗಿಟ್ ಕಮೆಂಟ್ಸ್ ಲರ್ನಿಂಗ್ ಅಂತೇಳಿ ಒಂದು ರೆಪಾಸಿಟ್ರಿ ಕ್ರಿಯೇಟ್ ಮಾಡಿದ್ದೀನಿ. ಅದಕ್ಕೆ ನಾನು ಡಿಸ್ಕ್ರಿಪ್ಷನ್ ಕೊಡ್ತೇನೆ. ಲರ್ನಿಂಗ್ ಆಲ್ ಗಿಟ್ ಕಮೆಂಟ್ಸ್ ಅಂತೇಳಿ ಕೊಟ್ಟಿದ್ದೀನಿ. ನೀವು ವಿಸಿಬಿಲಿಟಿ ಚೂಸ್ ಮಾಡ್ಕೋಬೋದು. ಇಲ್ಲಿ ಪಬ್ಲಿಕ್ ಮತ್ತು ಪ್ರೈವೇಟ್ ಅಂತಿರುತ್ತೆ. ಪಬ್ಲಿಕ್ ಏನಪ್ಪ ಅಂದ್ರೆ ನಿಮ್ಮ URL ನೀವು ಶೇರ್ ಮಾಡಿದರೆ ಯಾರು ಬೇಕಾದವರು ನಿಮ್ಮ ಗಿಟ್ ಹಬ್ಬಲ್ಲಿ ಏನೇನು ಕೋಡ್ ಇದೆ ಅಂತ ನೋಡ್ಕೋಬೋದು. ಪ್ರೈವೇಟ್ ಮಾಡಿದಂದ್ರೆ ನಿಮ್ಮದು ಏನೈತಿ ನಿಮ್ಮ ಕೋಡ್ ನೀವು ಅಷ್ಟೇ ನೋಡ್ಬೋದು, ಬೇರೆದವ್ರಿಗೆ ವಿಸಿಬಲ್ ಇರಲ್ಲ. ನಾನು ಇವಾಗ ಇದನ್ನು ಪಬ್ಲಿಕ್ ಮಾಡ್ತೀನಿ, ಯಾಕಂದ್ರೆ ನಿಮಗೂ ಎಲ್ಲ ನಾನು ಏನೇನು ಮಾಡಿದ್ದೀನಿ ಅಂತೇಳಿ ಆ ವಿಡಿಯೋ ಆದಮೇಲೆ ನೀವು ಚೆಕ್ ಮಾಡ್ಕೋಬೋದು. ರೀಡ್ ಮೀ ಫೈಲ್ ಅಂತೇಳಿರುತ್ತೆ ಒಂದು.
ಆ್ಯಕ್ಚುಲಿ ರೀಡ್ಮಿ ಫೈಲ್ ಇದೊಂದು ಮಾರ್ಕ್ ಡೌನ್ ಫೈಲ್ ಎಮ್ ಡಿ ಅಂತೇಳಿ ಎಕ್ಸ್ಟೆನ್ಷನ್ ಬರುತ್ತೆ ಇದಕ್ಕೆ. ಇದರಲ್ಲಿ ನಿಮ್ದು ಏನೇನು ನೋಟ್ಸ್ ಬೇಕಿದ್ರು ನಿಮ್ಗೆ ಎಕ್ಸ್ಟ್ರಾ ಏನಾದರೂ ಹೊಸ್ದಾಗಿ ತಿಳ್ಕೊಂಡಿರಿ ನಿಮ್ಗೆ, ನಾನು ಇದನ್ನು ನೆಕ್ಸ್ಟ್ ಟೈಮ್ ಬಂದಾಗ ಈ ಪಾಯಿಂಟ್ನ ನೋಡ್ಕೋಬೇಕು ಅನ್ನೋದು ಏನಾದರೂ ಹಿಂಗೆ ಈ ಥರ ಇದ್ದರೆ ನೀವು ಈ ರೀಡ್ಮಿ ಫೈಲಲ್ಲಿ ನೀವು ಆ್ಯಸ್ ಎ ಟೆಕ್ಸ್ಟಾಗಿ ಆ್ಯಡ್ ಮಾಡ್ಕೊಂಡು ವಾಪಸ್ ನೋಡ್ಕೋಬೋದು. ನಾನು ಸದ್ಯಕ್ಕೆ ಇದನ್ನೇನು ಇಟ್ಕೋದಿಲ್ಲ. ಗಿಟ್ ಇಗ್ನೋರ್ ಏನಪ್ಪ ಅಂದ್ರೆ, ನಿಮ್ಗೆ ಇವಾಗ ಯಾವುದೋ ಒಂದು ಕೋಡ್ ಪುಷ್ ಮಾಡ್ತಿರ್ತೀರ, ಸಮ್ ಚೇಂಜಸ್ ನಿಮ್ಗೆ ಮೇನಲ್ಲಿ ಬೇಕಾಗಿರೋಂಗಿಲ್ಲ, ಆ ಫೈಲ್ನ ನಾವು ಗಿಟ್ ಇಗ್ನೋರ್ ಫೋಲ್ಡರ್ ಕ್ರಿಯೇಟ್ ಮಾಡಿ ಅದರಲ್ಲಿ ನಾವು ಹಾಕಿದ್ರೆ ಆ ಚೇಂಜಸ್ ಬರಲ್ಲ. ನಾನು ಇವಾಗ ರೆಪಾಸಿಟ್ರಿ ಕ್ರಿಯೇಟ್ ಮಾಡ್ತೀನಿ. ಇವಾಗ ನಂದು ರೆಪಾಸಿಟ್ರಿ ಕ್ರಿಯೇಟ್ ಆಯಿತು. ಇಲ್ಲಿ ನೋಡ್ಬೋದು ನೀವು, ಇಲ್ಲ ನನಗೊಂದು URL ಬಂದೈತಿ HTTPS ಮತ್ತು SSH ಅಂತ. SSH ಅಂದ್ರೆ ಮತ್ತು HTTPS ಅಂದರೆ ಇವೆರಡು ಪ್ರೋಟೋಕಾಲ್ಸ್ ನೆಟ್ವರ್ಕಿಂಗಲ್ಲಿ ಬರ್ತಾವಿವ. SSH ಇಂದನೂ ನಾವು ಸೆಟಪ್ ಮಾಡ್ಬೋದು, ಆದರೆ ಅದೊಂಚೂರು ಸ್ಟೆಪ್ಸ್ ಜಾಸ್ತಿ ಆಗುತ್ತೆ, ಕಾಂಪ್ಲಿಕೇಟೆಡ್ ಆಗುತ್ತೆ. HTTPS ಇಂದ ನಾವು ಡೈರೆಕ್ಟ್ ಕ್ಲೋನ್ ಮಾಡ್ಕೋಬೋದು ನಮ್ಮ ರೆಪಾಸಿಟ್ರಿ ನಮ್ಮ VS ಕೋಡ್ಗೆ. ಇಲ್ಲಿ ಅವ್ರು ಕಮ್ಯಾಂಡ್ ಕೊಟ್ಟಿದ್ದಾರೆ ಯಾವ್ಯಾವ ಕಮ್ಯಾಂಡ್ ನಾವು ಯೂಸ್ ಮಾಡ್ಬೋದು ಅಂತ. ನಾನು ಇವನ್ನೆಲ್ಲ ಹೇಳ್ತೀನಿ ಒನ್ ಬೈ ಒನ್. ನಾನು ಫಸ್ಟ್ ಇದು URL ಕಾಪಿ ಮಾಡ್ಕೊತೀನಿ. ಇಲ್ಲಿ ನೋಡ್ಬೋದು ನೀವು, ನಂದು ಆಲ್ರೆಡಿ VS ಕೋಡ್ ಓಪನ್ ಐತಿ. ನಾನೊಂದು ನನ್ನ ಲರ್ನಿಂಗ್ ಅಂತೇಳಿ ಒಂದು ಫೋಲ್ಡರ್ ಐತಿ. ಈ ಫೋಲ್ಡರ್ ಸೆಲೆಕ್ಟ್ ಮಾಡಿ ನಿಮ್ಮ ಫಸ್ಟ್ ಕಮ್ಯಾಂಡ್ ಏನಪ್ಪ ಅಂದ್ರೆ, ಈ ಲರ್ನಿಂಗಲ್ಲಿ ಗಿಟ್ ಕ್ಲೋನ್ ಅಂದರೆ ಗೊತ್ತಿರುತ್ತೆ ನಿಮಗೆ. ನಾವು ಅಲ್ಲಿ ಏನು ರೆಪಾಸಿಟ್ರಿ ಮಾಡಿದ್ದೀವಲ್ಲ ಅದರಲ್ಲಿರೋ ಚೇಂಜಸ್ಸು ಕೋಡ್ ಮತ್ತು ಎಲ್ಲ ನಾವು ಇಲ್ಲಿ ತೊಗೊಂಬರ್ತೀವಿ. ಈಗ ಆಲ್ರೆಡಿ ನಾವೇನು ಚೇಂಜ್ ಮಾಡಿಲ್ಲ. ಇಲ್ಲಿ ನೋಡ್ಬೋದು ನೀವು, ಇವಾಗ ನ್ಯೂ ಲರ್ನಿಂಗ್ ಅನ್ನೋದು ಒಂದು ಫೋಲ್ಡರ್ ಕ್ರಿಯೇಟ್ ಆಯ್ತು. ನಿಮಗೆ ನಾನು ಅವಾಗಲೇ ಹೇಳಿದ್ದೆ ರೆಪಾಸಿಟ್ರಿ ಅಂದ್ರೆ ಒಂದು ಫೋಲ್ಡರ್ ಅಂತ. ನಾನು ಮತ್ತೆ ಹೋಗ್ತೀನಿ ನನ್ನ ಫೋಲ್ಡರ್ಸ್ಗೆ. ನೀವು ಇಲ್ಲೇ CD ಕಮ್ಯಾಂಡ್ ಮಾಡಿ ಚೇಂಜ್ ಮಾಡ್ಕೋಬೋದು. ನಾನು ಫೋಲ್ಡರ್ ಸೆಲೆಕ್ಟ್ ಮಾಡಿಕೊಂಡೆ. ನಾನು ಇವಾಗ ಇಲ್ಲಿ ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ, index.html. ಇದೊಂದು HTML ಫೈಲ್. ಇಲ್ಲೊಂದು ನಾನು ಕೋಡ್ ಸ್ನಿಪ್ಪೆಟ್ ಹಾಕ್ಕೊಂಡಿದ್ದೀನಿ. ಇದೇನು ವರಿ ಮಾಡ್ಕೋಬೇಡ್ರಿ ನೀವು, ನಾನು ವೆಬ್ ಡೆವಲಪ್ಮೆಂಟ್ ಹೇಳ್ಕೊಡುವಾಗ ಇದನ್ನೆಲ್ಲ ಹೇಳ್ಕೊಡ್ತೀನಿ, ಏನು ಇದು ಸ್ನಿಪ್ಪೆಟ್ ಹೆಂಗೆ ಬಂತು ಅಂತೇಳಿ. ಜಸ್ಟ್ ನೀವು ಇವಾಗ ನಾನು ಏನು ಚೇಂಜಸ್ ನಾನು ಟ್ರ್ಯಾಕ್ ಮಾಡ್ಬೋದು ಗಿಟಬಿಂದ ಅನ್ನೋದಷ್ಟೇ ತೋರಿಸ್ತೇನೆ. ಇಲ್ಲಿ ನೋಡ್ಬೋದು ನೀವು ಮೇನ್ ಅಂತೇಳಿ ಇವಾಗ ಆಲ್ರೆಡಿ ಬ್ರ್ಯಾಂಚ್ ಕ್ರಿಯೇಟ್ ಆಗೈತೆ ನಮಗೆ. ಇದು ಫೈಲ್ ಅನ್ಟ್ರ್ಯಾಕ್ಡ್ ಅಂದರೆ ಇದಕ್ಕೆ ಕೋಡ್ ಆಲ್ರೆಡಿ ನೀವು ಪುಷ್ ಮಾಡಿಲ್ಲ. ನೀವು ಸೆಕೆಂಡ್ ಕಮ್ಯಾಂಡ್ ಏನು ಕಲಿಯೋದಂದ್ರೆ ಗಿಟ್ ಇನಿಟ್ ಅಂತೇಳಿ. ಇದು ನಿಮ್ಮ ರೆಪಾಸಿಟ್ರಿನ ರೀಇನ್ಷಿಯಲೈಸ್ ಮಾಡುತ್ತೆ. ನೆಕ್ಸ್ಟ್ ಗಿಟ್ ಆ್ಯಡ್ ಡಾಟ್, ನೀವೇನಿಲ್ಲ ಇದು index.html ಅಂತೇಳಿ ಕ್ರಿಯೇಟ್ ಮಾಡಿದ್ದೀರಲ್ಲ, index.html. git.add. ಇಲ್ಲಿ ನೋಡ್ಬೋದು ನೀವು, ಅವಾಗ git.add ಯಾಕೆ ಯೂಸ್ ಮಾಡ್ತೀವಪ್ಪ ಅಂದ್ರೆ, ನಾವು ಸ್ಟೇಜ್ ಮಾಡಿದ್ದೀವಿ ಇವಾಗ ಇದನ್ನು. ಇಲ್ಲಿ ನೀವು ಸೋರ್ಸ್ ಕಂಟ್ರೋಲಲ್ಲಿ ನೋಡ್ಬೋದು, ಇದು ಅಬೌಟ್ ಟು ಪುಷ್. ನೀವು ಇದನ್ನು ಕೋಡ್ ನೀವು ಅಬೌಟ್ ಟು ಪುಷ್ಗೆ ಇಟ್ಕೊಂಡಿದ್ದೀರಿ. ಈ ಕೋಡ್ ನಾವು ಇವಾಗ ಒಂದು ಕಮಿಟ್ ಕೊಟ್ಟು ಗಿಟ್ ಕಮಿಟ್ ಅಂದ್ರೆ ನೀವು ಇದು ಕೋಡ್ ಯಾವ ಪರ್ಪಸ್ಗೆ ಪುಷ್ ಮಾಡ್ತಿದ್ದೀರ ಅನ್ನೋದು ಕೊಡಬೇಕಿಲ್ಲಿ. ನಾನು ಸುಮ್ಮನೆ ನ್ಯೂ ಲರ್ನಿಂಗ್ ಅಂತ ಕೊಡ್ತೇನೆ. ನಿಮಗೆಲ್ಲ ಇವಾಗ ಒಂದೊಂದು ಯೂಸರ್ ಸ್ಟೋರೀಸ್ ಒಂದು ಟಾಸ್ಕ್ ಅಸೈನ್ ಆಗಿರ್ತಾವೆ. ಆ ಟಾಸ್ಕ್ನ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ನೀವೆಲ್ಲ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಹೋದಾಗ ಗಿಟ್ ಕಮಿಟ್ ಅಂತ ಕೊಟ್ಟಿನಿ ಅಂದ್ರೆ ಅದು ಕೋಡ್ ಹೋಯ್ತು. ಇವಾಗ ನಾವು ಫಸ್ಟ್ ನಮ್ಮ ಮೇನ್ ಬ್ರ್ಯಾಂಚ್ನ ಪಬ್ಲಿಷ್ ಮಾಡ್ಕೋಬೇಕು. ಗಿಟ್ ಪುಷ್ ಎವ್ರಿಥಿಂಗ್ ಅಪ್ ಟು ಡೇಟ್ ಅಂತ ಬಂತು. ಇವಾಗ ನಾವು ಇಲ್ಲಿ ಪುಲ್ ರಿಕ್ವೆಸ್ಟ್ PR ಅಂತೀವಿ ನಾವು ಇದನ್ನು. ಇಲ್ಲಿ ನೋಡ್ಬೋದು ನೀವು ಕೋಡಲ್ಲಿ
ಬ್ರ್ಯಾಂಚ್ ಸೋರ್ಸ್ ಬ್ರ್ಯಾಂಚ್ ಒಂದೇ ಐತಿ ಇವಾಗ ಮೇನ್ ಅಂತೇಳಿ. ಇದರಲ್ಲಿ ಕೋಡ್ ನೋಡ್ಬೋದು ನೀವು ಇವಾಗ ಹೆಲೋ ವರ್ಲ್ಡ್ ಅಂತ ನಾನು ಏನು ಕೋಡ್ ಆ್ಯಡ್ ಮಾಡಿದ್ನಲ್ಲ ಅದು ಕೋಡ್ ಐತಿ. ನಾವು ಇವಾಗ ಏನು ಮಾಡೋಣ ಅಂದ್ರೆ ಈಗ ಮೇನ್ ಬ್ರ್ಯಾಂಚ್ ಇದಾಯ್ತು. ನೆಕ್ಸ್ಟ್ ಹೊಸ ಬ್ರ್ಯಾಂಚ್ ಕ್ರಿಯೇಟ್ ಮಾಡೋಣ. ಗಿಟ್ ಚೆಕ್ಔಟ್ -b ನಾನು ಇವಾಗ ಫಸ್ಟ್ ಬ್ರ್ಯಾಂಚ್ ಅಂತ ಕೊಡ್ತೇನೆ. ಇವಾಗ ನಮ್ಮ ಹೊಸ ಬ್ರ್ಯಾಂಚ್ ಕ್ರಿಯೇಟ್ ಆಗುತ್ತೆ ಫಸ್ಟ್ ಬ್ರ್ಯಾಂಚ್ ಅಂತ. ಸ್ವಿಚ್ ಟು ನ್ಯೂ ಬ್ರ್ಯಾಂಚ್ ಫಸ್ಟ್ ಬ್ರ್ಯಾಂಚ್ ಅಂತ ಹೇಳಿ ಕಮಾಂಡ್ ಬಂತು. ಇದನ್ನು ನಾವು ಪಬ್ಲಿಷ್ ಮಾಡ್ಕೊಳ್ಳೋಣ. ಇವಾಗ ನಾನು ಇಲ್ಲಿ ಏನು ಮಾಡ್ತೇನಪ್ಪ ಅಂದ್ರೆ ಹೆಲೋ ವರ್ಲ್ಡ್ ಇದು ತೆಗೆದು ಹೆಲೋ ಗುಡ್ ಮಾರ್ನಿಂಗ್ ಅಂತ ಹಾಕ್ತೇನೆ. ಇವಾಗ ನೋಡಿ ಗಿಟ್ ಆ್ಯಡ್ index.html ಇಲ್ಲಿ ನೋಡ್ಬೋದು ನೀವು. ಇವಾಗ ಗಿಟ್ ಆ್ಯಡ್ ನಾವು ಫೈಲ್ ನೇಮ್ ಕೊಟ್ಟೆ, ಇದು ಸ್ಟೇಜ್ಡ್ ಆಯಿತು. ನಮ್ಮ ಫೈಲೇ ನಾವು ಚೇಂಜ್ ಮಾಡಿದ್ದೀವಿ ಅದು. ನಾನಿವಾಗ ಗಿಟ್ ಕಮಿಟ್ ನಾನು ಗ್ರೀಟಿಂಗ್ ಅಂತ ಹಾಕ್ತೀನಿ. ಗ್ರೀಟಿಂಗ್ ಕೋಡ್ ಗಿಟ್ ಪುಷ್. ಸಾರಿ, ಕಮಿಟಲ್ಲಿ ಇಲ್ಲಿ ನೋಡ್ಬೋದು ನೀವು. ಕಮಿಟಲ್ಲಿ ನಾವು ಮೆಸೇಜ್ ಕೊಡಲಿಲ್ಲ, ಜಸ್ಟ್ ಗಿಟ್ ಕಮಿಟ್ ಅಂತೇಳಿ ಅಷ್ಟೇ ಕೊಟ್ಟೆ. ಅದು ಮೆಸೇಜ್ಗೆ ನಾವು -m ಕೊಡಬೇಕು. ಗಿಟ್ ಪುಷ್. ಇವೆಲ್ಲ ಮೈನರ್ ಮಿಸ್ಟೇಕ್ ನೀವು ಕೋಡ್ ಮಾಡ್ತಾ ಕಲಿತೀರಿ. ಇವಾಗ ನಾನು ಇನ್ನೊಂದು ರಿಫ್ರೆಶ್ ಮಾಡ್ಕೊತೀನಿ ಗಿಟ್ ಹಬ್. ಇಲ್ಲಿ ಇನ್ನೂ ನಿಮ್ಮ ಮೇನ್ ಬ್ರ್ಯಾಂಚಲ್ಲಿ ಇದು ಕೋಡ್ ಹೆಲೋ ವರ್ಡ್ ಐತಿ. ಯಾಕಂದ್ರೆ ನಾವು ಇನ್ನೂ PR ರೈಸ್ ಮಾಡಿಲ್ಲ. PR ಅಂದರೆ ಪುಲ್ ರಿಕ್ವೆಸ್ಟ್. ಇಲ್ಲಿ ನೋಡಿ ನೀವು ಕಂಪೇರ್ ಮಾಡಿ ನೀವು ಪುಲ್ ರಿಕ್ವೆಸ್ಟ್ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಇವಾಗ ಗ್ರೀಟಿಂಗ್ ಕೋಡ್ ಅನ್ನೋ ಟೈಟಲ್ ನಾನು ಅಲ್ಲಿ ಕೊಟ್ಟಿದ್ನಲ್ಲ ಅದು ಕಮಿಟ್ ಇಲ್ಲಿ ಈ PR ಬರುತ್ತೆ. ನೀವು ಇಲ್ಲಿ ಡಿಸ್ಕ್ರಿಪ್ಷನ್ ಕೊಡ್ಬೋದು. ಇದು ನಿಮ್ಗೆ ಅರ್ಥ ಆಗಲಿ. ನೆಕ್ಸ್ಟ್ ಟೈಮ್ ನೀವು ಕಮಿಟ್ ಓದ್ತಿದ್ದೀರಂದ್ರೆ ಅವು ನಿಮ್ಗೆ ಗೊತ್ತಾಗುತ್ತೆ ಈ ಕೋಡ್ ನಾವು ಯಾಕೆ ಚೇಂಜ್ ಮಾಡಿದ್ದೀನಿ ಅಂತೇಳಿ. ಕ್ರಿಯೇಟ್ ನೀವು ಇಲ್ಲಿ ಬೇಕಾದ್ರೆ ರಿವ್ಯೂವರ್ಸ್ನೂ ಆ್ಯಡ್ ಮಾಡ್ಕೋಬೋದು. ನೀವು ಯಾವುದಾದ್ರೂ ಒಂದು ಕಂಪ್ನಿ ಕೆಲಸ ಮಾಡ್ತಿದ್ರಿ ಅಂದರೆ ನಿಮ್ಮ ಮ್ಯಾನೇಜರ್ ಲೀಡು ಇರ್ತಾರೆ, ಆವಾಗ ಅವ್ರನ್ನೆಲ್ಲ ನೀವು ರಿವ್ಯೂವರ್ ಆಗಿ ಆ್ಯಡ್ ಮಾಡ್ಬೋದು. ಅವ್ರು ನಿಮ್ಮ PR ನೋಡಿ ಕರೆಕ್ಟ್ ಇದೆಯಲ್ಲ, ಕೋಡೆಲ್ಲ ಕರೆಕ್ಟ್ ಇದೆಯೋ ಇಲ್ಲ, ಏನೋ ಆಪ್ಟಿಮೈಸ್ ಮಾಡ್ಬೋದೋ ಇಲ್ಲ ಅಂತೇಳಿ ಅದನ್ನೆಲ್ಲ ಚೆಕ್ ಮಾಡಿ ನಿಮ್ಮ PR ಅಪ್ರೂವ್ ಮಾಡ್ತಾರೆ. ನಿಮ್ಮ ಪ್ರಾಜೆಕ್ಟ್ ಯಾವ್ದು ಅಸೈನ್ ಆಗಿರೋದು ಆ ಪ್ರಾಜೆಕ್ಟ್, ನೀವು ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀರ ಅದರ ಲೇಬಲ್ಸ್, ಇನ್ನು ಯಾರ್ಯಾರಿಗೆ ಅಸೈನ್ ಆಗೈತೆ ಅನ್ನೋದೆಲ್ಲ ಇಲ್ಲಿ ನೀವು ಟ್ಯಾಗ್ ಮಾಡ್ಕೋಬೋದು. ಕ್ರಿಯೇಟ್ ಫುಲ್ ರಿಕ್ವೆಸ್ಟ್ ಚೆಕ್ ಮಾಡುತ್ತಿದ್ದು ಇವಾಗ ನಿಮ್ಮ ಕೋಡಲ್ಲಿ ಯಾವುದೇ ಕಾನ್ಫ್ಲಿಕ್ಟ್ ಬರಲಿಲ್ಲ. ಯಾಕಂದರೆ ನೀವು ಒಂದೇ ಬ್ರ್ಯಾಂಚಲ್ಲಿ ಇನ್ನೂ ಕೆಲಸ ಮಾಡ್ತಿದ್ದೀರ, ಅಲ್ಲಿ ಚೇಂಜಸ್ ಏನೂ ಓವರ್ ರೈಡ್ ಆಗಿಲ್ಲ. ಇವಾಗ ನಾನು ಕನ್ಫರ್ಮ್ ಮರ್ಜ್ ಅಂತ ಕೊಡ್ತೇನೆ. ಇವಾಗ ನಮ್ಮ ಕೋಡು ಮರ್ಜ್ ಆಯಿತು. ಇವಾಗ ನೀವು ಬಂದು ಈ ಕೋಡಲ್ಲಿ ನೋಡಿದರೆ ಇವಾಗ ಹೆಲೋ ಗುಡ್ ಮಾರ್ನಿಂಗ್ ಅಂತೇಳಿ ಅಪ್ಡೇಟ್ ಆಯಿತು. ನೀವು ಇವಾಗ ಯಾವ್ಯಾವ ಕಮೆಂಟ್ಸ್ ಕಳಿತೀರಪ್ಪ ಅಂದ್ರೆ ಗಿಟ್ ಇನಿಟ್ ಕಲ್ತ್ರಿ, ಗಿಟ್ ಆ್ಯಡ್ ಕಲ್ತ್ರಿ, ಹೆಂಗೆ ನಿಮ್ಮ ಚೇಂಜಸ್ನ ಸ್ಟೇಜ್ ಮಾಡೋದಂತ ಗಿಟ್ ಆ್ಯಡ್ ಹೇಳ್ಕೊಡುತ್ತೆ. ಮತ್ತು ಗಿಟ್ ಕಮಿಟ್ ಮೆಸೇಜ್ ನೀವು ಯಾವುದಕ್ಕೆ ಈ ಕೋಡ್ ಪುಷ್ ಮಾಡ್ತಿದ್ದೀರ ಅನ್ನೋದು ಆ್ಯಡ್ ಮಾಡೋಕ್ಕೆ, ಟೆಕ್ಸ್ಟ್ ಆ್ಯಡ್ ಮಾಡೋಕ್ಕೆ ಗಿಟ್ ಕಮಿಟ್ ಯೂಸ್ ಮಾಡ್ತೀರಾ.
ಹೊಸ ಬ್ರ್ಯಾಂಚ್ ಕ್ರಿಯೇಟ್ ಮಾಡೋಕೆ ಗಿಟ್ ಚೆಕ್ಔಟ್ -b ಬ್ರ್ಯಾಂಚ್ ನೇಮ್ ಅಂತೇಳಿ ಯೂಸ್ ಮಾಡ್ತೀರಾ. ಮತ್ತು ಗಿಟ್ ಪುಷ್ ನಿಮ್ಮ ಕೋಡ್ನ ನಿಮ್ಮ ಬ್ರ್ಯಾಂಚ್ಗೆ ಪುಷ್ ಮಾಡೋಕೆ ಗಿಟ್ ಪುಷ್ ಯೂಸ್ ಮಾಡ್ತಿದ್ದೀರಾ. ಇವಾಗ ನಿಮ್ಗೆ ಯಾವ್ಯಾವ ಬ್ರ್ಯಾಂಚ್ ಕ್ರಿಯೇಟ್ ಆಗಿದಾವೆ ಅಂತೇಳಿ ಗೊತ್ತಾಗಬೇಕಂದ್ರೆ ಗಿಟ್ ಬ್ರ್ಯಾಂಚ್ ಅಂತೇಳಿ ಕ್ಲಿಕ್ ಮಾಡಿದ್ರೆ ಗೊತ್ತಾಯ್ತು. ನೀವು ಮೇನ್ ಮೇಲೆ ಫಸ್ಟ್ ಬ್ರ್ಯಾಂಚ್ ಅಂತ ಕ್ರಿಯೇಟ್ ಮಾಡಿದ್ರಿ, ಆವಾಗಲೇ ಆ ಬ್ರ್ಯಾಂಚಲ್ಲಿ ನೀವು ಆ್ಯಕ್ಟಿವ್ ಆಗಿ ಇವಾಗ ಆ ಬ್ರ್ಯಾಂಚಲ್ಲಿ ಇದ್ದೀರಾ. ನಾನು ಇವಾಗ ಇನ್ನೂ ಏನು ಮಾಡ್ತೇನಪ್ಪ ಅಂದ್ರೆ ಗಿಟ್ ಚೆಕ್ಔಟ್ -b ನಾನು ಇನ್ನೊಂದು ಬ್ರ್ಯಾಂಚ್ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು ಸ್ವಿಚ್ ಟು ಸೆಕೆಂಡ್ ಬ್ರ್ಯಾಂಚ್. ಇಲ್ಲಿ ನೀವು ಇದನ್ನ ಪಬ್ಲಿಷ್ ಮಾಡಬೇಕು ನಿಮ್ಮ ಬ್ರ್ಯಾಂಚ್. ಇವಾಗ ಮತ್ತೆ ಗಿಟ್ ಬ್ರ್ಯಾಂಚ್. ಇವಾಗ ನೀವು ಕರೆಂಟ್ಲಿ ಸೆಕೆಂಡ್ ಬ್ರ್ಯಾಂಚಲ್ಲಿ ಇದ್ದೀರಾ. ಫಸ್ಟ್ ಬ್ರ್ಯಾಂಚು ಸೆಕೆಂಡ್ ಬ್ರ್ಯಾಂಚು ನಿಮ್ಮ ಮೇನಲ್ಲಿ ಇದಾವೆ ಅಂತ ಗೊತ್ತಾಯ್ತು. ಇವಾಗ ಇಲ್ಲಿ ನಿಮ್ಮ ಹತ್ರ index.html ಒಂದು ಫೈಲ್ ಐತಿ. ನಾನು ಇನ್ನೊಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ, hello.python. ಇದು ಪೈಥಾನ್ ಫೈಲ್. ಪ್ರಿಂಟ್ hello world ಅಂತೇಳಿ ಒಂದು ಫೈಲ್ ಕ್ರಿಯೇಟ್ ಮಾಡಿದ್ದೀನಿ. ನೋಡ್ಬೋದು ನೀವು, ಇದು ಅನ್ಟ್ರ್ಯಾಕ್ಡ್ ಆಯ್ತು. ಇವಾಗ ಗಿಟ್ ಆ್ಯಡ್ hello.py ಆ್ಯಡ್ ಆಯಿತು. ಇಲ್ಲಿ ನೋಡಿ ಸೋರ್ಸ್ ಕಂಟ್ರೋಲರ್ ಹೋಗಿ ಚೆಕ್ ಮಾಡ್ಬೋದು. ಸ್ಟೇಜ್ಡ್ ಆಯಿತು. ಇದು ಅಬೌಟ್ ಟು ಪುಷ್. ನಾವು ಇವಾಗ ಒಂದು ಗಿಟ್ ಕಮಿಟ್ ಕೊಡೋಣ. ಮೈ ಪೈಥಾನ್ ಫೈಲ್ ಗಿಟ್ ಪುಷ್. ನಿಮ್ಮ ಕೋಡ್ ಇವಾಗ ಸೆಕೆಂಡ್ ಬ್ರ್ಯಾಂಚ್ಗೆ ಪುಷ್ ಆಯಿತು. ಈಗ ಮತ್ತೆ ಹೋಗಿ ಇಲ್ಲಿ ಕೋಡಲ್ಲಿ ಇಲ್ಲಿ ನೋಡ್ಬೋದು ಮತ್ತೆ ಕಂಪೇರ್ ಆ್ಯಂಡ್ ಫುಲ್ ರಿಕ್ವೆಸ್ಟ್ ಅಂತೇಳಿ ಬಂತು. ಯಾಕಂದರೆ ಈ ಮೇನ್ಗೆ ನೀವು ಮೇನ್ ಬೇಸ್ ಐತಿ. ಇವಾಗ ಅದರಲ್ಲಿ 3 ಬ್ರ್ಯಾಂಚ್ ಇದ್ದಾವೆ. ಮೇನ್ ಅನ್ನೋದು ಡಿಫಾಲ್ಟ್ ಮೇನ್ ಬ್ರ್ಯಾಂಚ್. ನಾವು 2 ಬ್ರ್ಯಾಂಚ್ ಕ್ರಿಯೇಟ್ ಮಾಡಿದ್ದೀವಿ, ಫಸ್ಟ್ ಬ್ರ್ಯಾಂಚ್ ಸೆಕೆಂಡ್ ಬ್ರ್ಯಾಂಚ್. ಇವಾಗ ಆ್ಯಕ್ಟಿವ್ ಇರೋ ಬ್ರ್ಯಾಂಚಸ್ ಯಾವ್ಯಾವು? ಸೆಕೆಂಡ್ ಬ್ರ್ಯಾಂಚ್ ನಾವು ಕರೆಂಟ್ಲಿ ಆ್ಯಕ್ಟಿವ್ ಐತಿ. 5 minutes ago ನಾವು ಇದನ್ನು ಯೂಸ್ ಮಾಡಿದ್ದೀವಿ ಅಂತ ತೋರ್ಸತೈತೆ ಅದು. ಇವಾಗ ನಾನು ಫುಲ್ ರಿಕ್ವೆಸ್ಟ್ ಕ್ರಿಯೇಟ್ ಮಾಡ್ತೀನಿ. ಅದು ಚೆಕ್ ಮಾಡ್ತೈತೆ ಮರ್ಜ್ ಕಾನ್ಫ್ಲಿಕ್ಟ್ಸ್ ಏನಾರು ಬರುತ್ತಾ ಅಂತ. ಮರ್ಜ್ ಕಾನ್ಫ್ಲಿಕ್ಟ್ಸ್ ಹೆಂಗೆ ಬರುತ್ತೆ ಅನ್ನೋದು ನಾನು ನಿಮಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಸ್ವಲ್ಪ ಟೈಮ್ ತೊಗೊಳಕತ್ತೈತಿ ಇದು. ನೀವು ಕಮೆಂಟು ಕೊಡ್ಬೋದು ಯಾವುದಕ್ಕೆ ಇದನ್ನು ರೈಸ್ ಮಾಡ್ತಿದ್ದೀರಾ ಅಂತ. ಇಲ್ಲಿ ನೋಡ್ಬೋದು ನೋ ಕಾನ್ಫ್ಲಿಕ್ಟ್ಸ್, ಏನು ಕಾನ್ಫ್ಲಿಕ್ಟ್ಸ್ ಬರಲಿಲ್ಲ. ಯಾಕಂದ್ರೆ ಹೊಸ ಫೈಲ್ ಕ್ರಿಯೇಟ್ ಮಾಡಿದ್ವಿ. ನಾವು ಇರೋ ಫೈಲಲ್ಲೇ ಏನೂ ಚೇಂಜ್ ಮಾಡಲಿಲ್ಲ. ಹೊಸ ಫೈಲಲ್ಲಿ ಕ್ರಿಯೇಟ್ ಮಾಡಿದ್ರಿಂದ ನಮಗೇನು ಕಾನ್ಫ್ಲಿಕ್ಟ್ಸ್ ಬರಲಿಲ್ಲ. ನಾನು ಮರ್ಜ್ ಮಾಡ್ತೇನೆ ಇದು. ಇವಾಗ ಬೇಸಿಕಲಿ ನೀವು ಯಾವುದೇ ಒಂದು ಪಿ ಆರ್ ರೈಸ್ ಮಾಡಿದ್ರೆ ಬ್ರ್ಯಾಂಚ್ ಡಿಲೀಟ್ ಮಾಡಬೇಕು. ಅದನ್ನು ನಾನು ಹೇಳ್ತೇನೆ ಯಾವಾಗ ಮಾಡಬೇಕಂತ. ನೀವು ಇದನ್ನು ಪಿ ಆರ್ ಬೇಕಂದ್ರೆ ರಿವೋಟು ಮಾಡ್ಬೋದು. ನನಗೆ ಈ ಪಿ ಆರಿಗೆ ಈ ಟೈಮ್ಗೆ ಪುಷ್ ಆಗೋದು ಬೇಡಪ್ಪ, ಏನಾದರೂ ಬ್ರೇಕ್ ಆಗುತ್ತೆ ನಮ್ಮ ಫಂಕ್ಷನಾಲಿಟಿಲಿ ಅನ್ನಿಸಿದ್ರೆ ನೀವು ರೈಸ್ ಮಾಡಿರೋ ಪಿ ಆರು ಇಲ್ಲಿ ರಿವೋಟ್ ಮಾಡ್ಬೋದು. ಇವಾಗ ಬಂದೆ ನಾನು. ಇವಾಗ ನಾನು ಏನು ಮಾಡ್ತೇನಪ್ಪ ಅಂದ್ರೆ ಇಲ್ಲಿ ಇನ್ನೊಂಚೂರು ಕೋಡ್ ಜಾಸ್ತಿ ಆ್ಯಡ್ ಮಾಡ್ತೀನಿ.
ನೀವು ಗಿಟ್ ಆ್ಯಡ್ ಅಂತೇಳಿ ಕಮಿಟ್ ಏನು ಯೂಸ್ ಮಾಡ್ಬೇಕಂತೇನಿರಲ್ಲ. ಇಲ್ಲಿ ನೀವು ಸೋರ್ಸ್ ಕಂಟ್ರೋಲ್ಗೆ ಬಂದ್ರೆ ಇಲ್ಲಿ ಚೇಂಜಸ್ಸಲ್ಲಿ ನೀವು ಈಗ ಏನು ಚೇಂಜ್ ಮಾಡಿದ್ದೀರ ಅನ್ನೋದು ತೋರಿಸುತ್ತೆ. ಮುಂಚೆ ಹೆಲೋ ಗುಡ್ ಮಾರ್ನಿಂಗ್ ಇತ್ತು, ಆಮೇಲೆ ನಾವು ಇದನ್ನೆಲ್ಲ ಕೋಡ್ ಆ್ಯಡ್ ಮಾಡಿದ್ವಿ. ಈ ಚೇಂಜಸ್ಸಲ್ಲಿ ಇಲ್ಲಿ ನಿಮಗೆ ಬಂತು. ನೀವು ಇಲ್ಲಿ ಕ್ಲಿಕ್ ಮಾಡಿದರೂ ಸ್ಟೇಜ್ಡ್ ಆಗುತ್ತೆ, ಇಲ್ಲಿ ಕ್ಲಿಕ್ ಮಾಡಿದರೂ ಸ್ಟೇಜ್ ಆಗುತ್ತೆ. ನಿಮಗೆ ಇದು ಬೇಡ, ಸ್ಟೇಜ್ ಬೇಡಪ್ಪ, ನಾ ಇದು ಚೇಂಜಸ್ ಡಿಸ್ಕಾರ್ಡ್ ಮಾಡ್ತೇನೆ ಅಂದರೆ ಡಿಸ್ಕಾರ್ಡು ಮಾಡ್ಬೋದು. ನಾನು ಈಗ ಸದ್ಯಕ್ಕೆ ಇಲ್ಲಿಂದನೇ ಸ್ಟೇಜ್ ಮಾಡ್ತೀನಿ. ಇವಾಗ ನಿಮ್ಗೆ ಗಿಟ್ ಆ್ಯಡ್ ಕಮಿಟ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ, ಅಲ್ಲಿಂದ ಡೈರೆಕ್ಟ್ ಸ್ಟೇಜ್ ಮಾಡ್ಬೋದು. ಗಿಟ್ ಕಮಿಟ್ -m ನ್ಯೂ ಚೇಂಜಸ್ ಅಂತ ಕೊಡ್ತೇನೆ. ನೀವು ಗಿಟ್ ಪುಷ್. ಇವಾಗ ಮತ್ತೆ PR ಬಂದರೆ ನೀವು ಕ್ರಿಯೇಟ್ ನ್ಯೂ ಪುಲ್ ರಿಕ್ವೆಸ್ಟ್. ಮೇನ್ ಟು ಮೇನ್, ಬೇಸ್ ಬ್ರಾಂಚ್ ಮೇನ್ ಐತಿ, ನಾವು ಪುಷ್ ಮಾಡಿರೋದು ಸೆಕೆಂಡ್ ಬ್ರಾಂಚ್. ಇಲ್ಲಿ ನೋಡ್ಬೋದು ನೀವು ಚೇಂಜಸ್. ಮುಂಚೆ ಹೆಲೋ ವರ್ಲ್ಡ್ ಇತ್ತು, ಇವಾಗ ನೀವು ಏನೇನು ಕೋಡ್ ಆ್ಯಡ್ ಮಾಡಿದ್ದೀರಲ್ಲ ಆ ಕೋಡ್ ಬಂದೈತಿ ಇವಾಗ ಇಲ್ಲಿ. ನಾನಿವಾಗ ಕ್ರಿಯೇಟ್ ಪುಲ್ ರಿಕ್ವೆಸ್ಟ್ ಮಾಡ್ತೇನೆ. ನೀವು ಇಲ್ಲಿ ಡಿಸ್ಕ್ರಿಪ್ಷನ್ ಕೊಡ್ಬೋದು, ನಾನು ಅವಾಗಲೇ ಇವಾಗ ಏನು ಕೊಡಲ್ಲ ಅದನ್ನು. ನೋ ಕಾನ್ಫ್ಲಿಕ್ಟ್ಸ್ ಏನೂ ಬರಲಿಲ್ಲ. ಯಾಕಪ್ಪ ಅಂದ್ರೆ ನಾವು ಫಸ್ಟ್ ಲೈನ್ ಏನಿತ್ತಲ್ಲ ಅದ್ರ ಕೆಳಗೆ ಬರ್ದೀವಿ ಕೋಡ್, ಅದರ ಮೇಲೆ ನಾವು ಓವರ್ ರೈಡ್ ಮಾಡಿಲ್ಲ, ಅದಕ್ಕೆ ಏನು ಕಾನ್ಫ್ಲಿಕ್ಟ್ಸ್ ಬರಲಿಲ್ಲ. ನಮ್ಮ ಕೋಡ್ ಮಾರ್ಜ್ ಆಯ್ತು. ಇವಾಗ ನೋಡ್ಬೋದು ನೀವು, ತೋರಿಸೇ ಬಿಡ್ತೇನೆ. ಇಲ್ಲಿ ನೋಡ್ಬೋದು ಎಲ್ಲ ಕೋಡ್ ಏನೇನು ಚೇಂಜ್ ಬಂದಿತ್ತಲ್ಲ ಅದು ಬಂದೇ ಬಿಟ್ಟೈತೆ. ನಾನಿವಾಗ ಇದೆಲ್ಲ ಕಮೆಂಟ್ಸ್ ಕ್ಲಿಯರ್ ಮಾಡ್ತೇನೆ. ಇವು ಒಂದ್ಸರಿ ನೋಟ್ಸ್ಗೆ ಬರೋಣ ಯಾವ್ಯಾವ ಕಮೆಂಟ್ಸ್ ಕಲ್ತ್ವಿ ಅಂತ. ಗಿಟ್ ಇನಿಟ್ ಕಲ್ತ್ರಿ, ಗಿಟ್ ಕ್ಲೋನ್ ಆಯಿತು, ಗಿಟ್ ಆ್ಯಡ್ ಆಯಿತು, ಗಿಟ್ ಕಮಿಟ್ ಆಯಿತು. ಗಿಟ್ ಫೆಚ್ ಆಲ್ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಲೇಟೆಸ್ಟ್ ಚೇಂಜಸ್ ಯಾವ್ಯಾವ ಇದಾವೆ ಅವನ್ನೆಲ್ಲ ಚೆಕ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಅಂತ ತೋರಿಸ್ತೇನೆ ನಾನು. ಗಿಟ್ ಪುಷ್ ನೋಡಿದ್ವಿ, ಗಿಟ್ ಪುಲ್ ನೋಡಿದ್ವಿ, ಗಿಟ್ ಸ್ಟೇಟಸ್ಸು, ಗಿಟ್ ಲಾಗ್, ಗಿಟ್ ಬ್ರ್ಯಾಂಚ್ ಆಯಿತು, ಗಿಟ್ ಚೆಕ್ಔಟ್ ಆಯಿತು, ಗಿಟ್ ರೀಬೇಸ್, ಗಿಟ್ ಸ್ಟ್ಯಾಶ್. ಓಕೆ, ಇವಾಗ ಫಸ್ಟ್ ನಾವು ಗಿಟ್ ಸ್ಟ್ಯಾಶ್ ನೋಡೋಣ. ಇವಾಗ ನಾನು ಏನು ಮಾಡ್ತೇನಪ್ಪ ಅಂದ್ರೆ ಇಲ್ಲಿ ನಾನು ಒಂದು ಪ್ಯಾರಾಗ್ರಾಫ್ ಟ್ಯಾಗ್ ಹಾಕಿ ಏನ್ರಿ ಕೋಡಿಂಗ್ ಅಂತ ಹಾಕಿದೆ. ನಮಗಿದು ಇಲ್ಲಿ ಸೋರ್ಸ್ ಕಂಟ್ರೋಲರಲ್ಲಿ ಚೇಂಜಸ್ಸಲ್ಲಿ ಕಾಣಿಸುತ್ತೆ ಏನ್ರಿ ಕೋಡಿಂಗ್ ಅಂತ. ಬಟ್ ನನಗೆ ಈ ಕೋಡ್ ನಾನು ಇವಾಗ ಪುಷ್ ಮಾಡೋದು ಬೇಡ, ನಾನು ಫ್ಯೂಚರಲ್ಲಿ ಯಾವಾಗೋ ನಾನು ಇದನ್ನು ಪುಷ್ ಮಾಡಬೇಕು ಅಂದ್ಕೊಂಡಿದ್ರೆ ಅಂದರೆ ನಾವು ಇಲ್ಲೊಂದು ಕಮ್ಯಾಂಡ್ ಯೂಸ್ ಮಾಡ್ಬೋದು, ಗಿಟ್ ಸ್ಟ್ಯಾಶ್. ಇವಾಗ ನೋಡ್ಬೋದು ನೀವು ಇಲ್ಲಿ ಚೇಂಜಸ್ಸಲ್ಲಿ ಅದು ಹೋಯಿತು. ಇವಾಗ ನಿಮ್ಗೆ ಯಾವಾಗಾದ್ರು ಇನ್ ಫ್ಯೂಚರ್ ನಮ್ಗೆ ಅದನ್ನು ನೀವು ಯಾವಾಗಲೇ ಸ್ಟ್ಯಾಶ್ ಮಾಡೋದು ಯೂಸ್ ಮಾಡಬೇಕಂದ್ರೆ ಗಿಟ್ ಸ್ಟ್ಯಾಶ್ ಅಪ್ಲೈ ಅಂತ ಕೊಟ್ರಿ ಅಂದ್ರೆ ಚೇಂಜಸ್ ಬರುತ್ತೆ, ಚೇಂಜಸ್ ಇಲ್ಲಿ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು ಮಾಡಿಫೈಡ್ index.html ಫೈಲ್ ಮಾಡಿಫೈಡ್ ಆಗೈತೆ ಅಂತ ಗೊತ್ತಾಗುತ್ತೆ. ಗಿಟ್ ಫೆಚ್ ಆಲ್,
ಇವಾಗ ಇಲ್ಲೇನು ಮಾಡಿಫೈಡ್ ಇಲ್ಲ ಅದಕ್ಕೆ ನಿಮ್ಗೆ ತೋರಿಸ್ತಾ ಇಲ್ಲ. ಗಿಟ್ ಸ್ಟ್ಯಾಶ್ ಆಯಿತು. ಗಿಟ್ ಸ್ಟೇಟಸ್ ನಾನು ಗಿಟ್ ಬ್ರಾಂಚ್ ಯೂಸ್ ಮಾಡ್ತೇನೆ. ಗಿಟ್ ಚೆಕ್ಔಟ್ ಮೈನಸ್ ಹೈಫನ್ ಸೆಕೆಂಡ್ ಬ್ರಾಂಚ್ ಇಲ್ಲಿ ನೋಡ್ಬೋದು ನೀವು ಚೇಂಜಸ್ ಒಂದೇ index.html ಫೈಲ್ ಐತಲ್ಲ, ಗಿಟ್ ಸ್ಟೇಟಸ್ ಅಂತ ಕೊಡ್ತೇನೆ. ಗಿಟ್ ಸ್ಟ್ಯಾಶ್ ಕೊಟ್ಟೆ. ಗಿಟ್ ಸ್ಟ್ಯಾಶ್ ಅಪ್ಲೈ ನೀವು ಚೇಂಜಸ್ ಅಂತ ತಗೋಬೋದು. ಗಿಟ್ ಸ್ಟೇಟಸ್ ಇಲ್ಲಿ ನೋಡ್ಬೋದು ನೀವು ಮಾಡಿಫೈಡ್ ಒಂದೈತಿ. ನಾನು ಇನ್ನೊಂದು ಫೈಲ್ ಕ್ರಿಯೇಟ್ ಮಾಡ್ತೇನೆ. ಇದು ಅನ್ಟ್ರ್ಯಾಕ್ಟ್ ಐತಿ ಫೈಲ್. ಇವಾಗ ನಾನು ಮತ್ತೆ ಗಿಟ್ ಸ್ಟೇಟಸ್ ಕೊಟ್ಟನೆ ಅಂತ ತಿಳ್ಕೊಳ್ಳಿ. ಮಾಡಿಫೈಡ್ ಒಂದಿದೆ, ಅನ್ಟ್ರ್ಯಾಕ್ಟ್ ಒಂದಿದೆ ಗೊತ್ತಾಗುತ್ತೆ. ಇಲ್ಲಿ ಯಾವುದಾದ್ರೂ ಉಳಿದಿದೆ ನೋಡೋಣ ಲಿಸ್ಟಲ್ಲಿ. ಗಿಟ್ ಲಾಗ್ ಏನು ಮಾಡುತ್ತಪ್ಪ ಅಂದ್ರೆ ನಿಮ್ಮ ಈ ಬ್ರ್ಯಾಂಚ್ಗೆ ಯಾವ್ಯಾವ ಕಮಿಟ್ ಮಾಡಿದ್ದೀರಿ ಅನ್ನೋದನ್ನು ತೋರಿಸುತ್ತೆ. ನೋಡಿ ಮೈ ಪೈಥಾನ್ ಫೈಲ್ ಅಂತೇಳಿ ನಾನು ಕಮಿಟ್ ಮಾಡಿದ್ದೆ, ಕಮಿಟ್ ಇಲ್ಲಿ ತೋರಿಸ್ತಿದ್ದೆ. ಕಮಿಟ್ ಐ ಡಿ ತೋರಿಸುತ್ತೆ. ನಾನು ಆಥರ್ ಡೇಟ್, ನಾನು ಗ್ರೀಟಿಂಗ್ ಕೋಡ್ ಅಂತೇಳಿ ಒಂದು ಕಮಿಟ್ ಮಾಡಿದ್ದೆ, ಅದು ಈ ಬ್ರ್ಯಾಂಚಿಂದ ಮಾಡಿದ್ದೆ, ಅದು ತೋರಿಸುತ್ತೆ. ಅದ್ರ ಕಮಿಟ್ ಐ ಡಿ ತೋರಿಸುತ್ತೆ. ನೀವು ಎಂಟರ್ ಮಾಡ್ಕೊತ ಹೋದ್ರೆ ಗೊತ್ತಾಗುತ್ತೆ. ನ್ಯೂ ಲರ್ನಿಂಗ್ ಅಂತೇಳಿ ಒಂದು ಕಮಿಟ್ ಮಾಡಿದ್ದೆ, ಅದು ತೋರಿಸ್ತೈತಿ. ಇವಾಗ ನೀವು ಎಂಡ್ ಅಂದ್ರೆ ನೀವೇನು ಮಾಡಬೇಕಪ್ಪ ಅಂದ್ರೆ $WQ ಕೊಟ್ಟರೆ ಅಂದರೆ ಅದು ಇದರಿಂದ ಎಕ್ಸಿಟ್ ಆಗುತ್ತೆ ಟರ್ಮಿನಲಿಂದ. ಅರ್ಥ ಆಯ್ತು ಅನ್ಕೊತೇನು. ನೋಡೋಣ ಇನ್ನು ಯಾವ ಕಮಾಂಡ್ ಉಳಿದಿದ್ದಾವಂತ. ಬ್ರ್ಯಾಂಚ್ ಹೆಂಗೆ ಡಿಲೀಟ್ ಮಾಡೋದು. ಗಿಟ್ ಬ್ರ್ಯಾಂಚ್, ನಾನಿವಾಗ ಸೆಕೆಂಡ್ ಬ್ರ್ಯಾಂಚಲ್ಲಿದ್ದೀನಿ. ನಾನು ಫಸ್ಟ್ ಬ್ರ್ಯಾಂಚ್ ಡಿಲೀಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ಗಿಟ್ ಬ್ರ್ಯಾಂಚ್ -d ಫಸ್ಟ್ ಬ್ರ್ಯಾಂಚ್. ಬ್ರ್ಯಾಂಚ್ ಡಿಲೀಟೆಡ್ ಸಕ್ಸಸ್ಫುಲ್ಲಿ. ನಾವು ಗಿಟ್ ಬ್ರ್ಯಾಂಚ್ ಕೊಟ್ರೆ ನೋಡ್ಬೋದು ಇವಾಗ ನೀವು ಸೆಕೆಂಡ್ ಬ್ರ್ಯಾಂಚ್ ಇಲ್ಲ. ಎಲ್ಲ ಕಮೆಂಟ್ಸ್ ಕವರ್ ಮಾಡಿದ್ದೀನಿ ಅನ್ಕೊತೀನಿ. ಇವಾಗ ಮೇನ್ ಏನಪ್ಪ ಅಂದ್ರೆ ಸಾಫ್ಟ್ವೇರ್ ಡೆವಲಪ್ಮೆಂಟಲ್ಲಿ ನಾವು ತುಂಬ ಜನ ಟೀಮಾಗಿ ವರ್ಕ್ ಮಾಡ್ತಿರ್ಬೇಕಾದ್ರೆ ತುಂಬ ಜನರು ಕೋಡ್ ಓವರ್ ರೈಡ್ ಆಗೋ ಚಾನ್ಸಸ್ ಇರುತ್ತೆ. ನೀವು ವಿತೌಟ್ ಪುಲ್ ತೊಗೊಳ್ದೆ ಹಾಗೆ ಪುಷ್ ಮಾಡಿದ್ರೆ ಅಂದರೆ ಕಾನ್ಫ್ಲಿಕ್ಟ್ ಬರೋ ಚಾನ್ಸಸ್ ಇರುತ್ತೆ. ಆ ಕಾನ್ಫ್ಲಿಕ್ಟ್ ಯಾವ ಥರ ಬರುತ್ತೆ ಅಂತ ನಿಮಗೆ ಇವತ್ತು ತೋರಿಸ್ತೇನೆ. ಇವಾಗ ಇವೆರಡು ನನಗೆ ಚೇಂಜಸ್ ಇದ್ದಾವೆ. ನಾನು ಸ್ಟೇಜ್ ಮಾಡಿ ಪುಷ್ ಮಾಡ್ತೇನೆ. ಏನು ಕೊಡೋಣ, ನಮ್ಮ ಚಾನಲ್ ನೇಮ್ ಒಂದ್ಸಲ ಕೊಡೋಣ. ಏನು ಕೋಡಿಂಗ್ ನಿಮಗಿಷ್ಟ, ನಾನು ಟೀಚಿಂಗ್ ಮಾಡ್ತಿರೋದು ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಗಿಟ್ ಪುಷ್. ಒಂದು ಸೆಕೆಂಡು, ನಾನು ಆವಾಗಲೇ ನಂದು ಇದರಲ್ಲಿದ್ದೆ. ಗಿಟ್
ಕಮಾಂಡ್ ಲರ್ನಿಂಗ್ ಅನ್ನೋ ರೆಪಾಸಿಟರಿಗೆ ಬಂದೆ ನಾನು ಇವಾಗ. pull request, create new pull request. ನಾವು ಸೆಕೆಂಡ್ ಬ್ರಾಂಚಿಗೆ ಪುಷ್ ಮಾಡಿದ್ವಿ. ಇಲ್ಲಿ ನೋಡ್ಬೋದು ನೀವು ಇವಾಗ index.js ಎಂಟ್ರಿ ಕೋಡಿಂಗ್ ಅಂತೇಳಿ ಬಂದೈತೆ. ಕೋಡಿಗೆ ಹೋದ್ವಿ ಅಂದರೆ ಇವಾಗ ನೋಡಿ hello.html ಅನ್ನೋ ಒಂದು ಫೈಲ್ ಆ್ಯಡ್ ಮಾಡಿದ್ವಿ. ಅದು index.js ಮೇಲೆ ಲೇಟೆಸ್ಟ್ ಕಮಿಟ್ ಅಪ್ ಏನಪ್ಪ ಅಂದರೆ ಎಂಟ್ರಿ ಕೋಡಿಂಗ್ ಅಂತೇಳಿ ಇಲ್ಲಿ ನೋಡ್ಬೋದು ನಾವು ಲೇಟೆಸ್ಟ್ ಕಮಿಟ್ ಏನು ಕೊಟ್ಟಿದ್ದೀವಿ ಅಂತೇಳಿ. ನಾನು ಇವಾಗ ಮೇನ್ಗೆ ಚೆಕ್ಔಟ್ ಆಗ್ತೇನೆ. ನಾನು ಇವಾಗ ಮೇನಲ್ಲಿ ಎಲ್ಲ ಕೋಡ್ ಐತೆ. ಗಿಟ್ ಪುಲ್ ಆರಿಜಿನ್ ಮೇನ್ ಅಂತೇಳಿ ಕೊಡ್ತೀನಿ. ಇವಾಗ ನೋಡಿದ್ರೆ ಚೇಂಜಸ್ ನಿಮ್ಮ ಪಾಸ್ಟ್ ಫಾರ್ವರ್ಡ್ hello.html ಆ್ಯಡ್ ಮಾಡಿದ್ವಿ, index.html ಆ್ಯಡ್ ಮಾಡಿದ್ವಿ. ಅದು ಎಷ್ಟೆಷ್ಟು ಲೈನ್ಸ್ ಚೇಂಜಸ್ ಆಗಿದಾವೆ ಅದೆಲ್ಲ ಇಲ್ಲಿ ಗೊತ್ತಾಗುತ್ತೆ. ನಾನು ಇವಾಗ ಇನ್ನೇನು ಮಾಡ್ತೇನೆ, ಇನ್ನೊಂದು ಬ್ರಾಂಚ್ ಕ್ರಿಯೇಟ್ ಮಾಡ್ತೀನಿ. ಗಿಟ್ ಚೆಕ್ಔಟ್ -b ಎಂಟ್ರಿ ಕೋಡಿಂಗ್ ಅಂತೇಳಿ ಒಂದು ಬ್ರಾಂಚ್ ಕ್ರಿಯೇಟ್ ಮಾಡಿದೆ. ನಾನು ಅದಕ್ಕೆ ಸ್ವಿಚ್ ಆದೆ, ನಾನು ಪಬ್ಲಿಷ್ ಮಾಡಿ. ಇವಾಗ ನಾನು ಏನು ಮಾಡ್ತೇನಪ್ಪ ಅಂದರೆ hello.html ಅಲ್ಲಿ ಇದೆಲ್ಲ ಚೇಂಜಸ್ಸು, ಇದು ಕೋಡೆಲ್ಲ ಮೇನಲ್ಲಿ ಐತಿ. ಇವಾಗ ನಾನೇನು ಮಾಡ್ತೇನೆ, ಈ ಕೋಡೆಲ್ಲ ಇವಾಗ ರಿಮೂವ್ ಮಾಡ್ತೇನೆ. ನಂದೇ ಅದು ಮತ್ತು ಹೊಸ ಕೋಡ್ ಬರೀತೇನೆ ಅನ್ಕೊ. h1 hello world, h2 ಎಂಟ್ರಿ ಕೋಡಿಂಗ್, ಇದು HTML ಫೈಲ್ ಅಂತೇಳಿ ನಾನು ಇವಾಗ ಈ ಥರ ಹಾಕಿದ್ದೀನಿ. ನಾನು ಇವಾಗ ಸೋರ್ಸ್ ಕಂಟ್ರೋಲರ್ ಹೋಗಿ ಆ್ಯಡ್ ಮಾಡಿದೆ ಅಂದರೆ ಗಿಟ್ ಕಮಿಟ್ ಲರ್ನಿಂಗ್ ಹೈಫನ್ ಎಮ್ ಕೊಡಲೇಬೇಕು, ಅದಿಲ್ಲ ಅದು ಮೆಸೇಜ್ನ ರೀಡ್ ಮಾಡುತ್ತೆ. ಲರ್ನಿಂಗ್ merge conflicts. push ಕೋಡ್ ಪುಷ್ ಆಯ್ತು. ಇವು ನೋಡ್ಬೋದು ಇಲ್ಲಿ ಎಂಟ್ರಿ ಕೋಡಿಂಗಿಂದ ಕೋಡ್ ಪುಷ್ ಆಯ್ತು. ಏಬಲ್ ಟು ಮರ್ಜ್ ಇಲ್ಲಿ ನೋಡಿ hello world ಇದ್ದಿದ್ದು ಎಂಟ್ರಿ ಕೋಡಿಂಗ್ ಅಂತೇಳಿ ರಿಪ್ಲೇಸ್ ಆಗೈತಿ. ಇದನ್ನು ರೆಡ್ಡಲ್ಲಿ ಏನಿದೆಯಲ್ಲ ಅದು ಹೋಗ್ತಾ ಇರೋದು, ನೀವು ಹೊಸದಾಗಿ ಏನು ಆ್ಯಡ್ ಮಾಡಿದ್ದೀರಾ ಅದು ಗ್ರೀನಲ್ಲಿ ಬರ್ತಿರುತ್ತೆ. ಕಂಪ್ಲೀಟ್ ಮರ್ಜ್. ಇವಾಗ ನೀವು ಇಲ್ಲಿ ಕೋಡಲ್ಲಿ ನೋಡ್ಬೋದು index.html ಜಸ್ಟ್ ಕೋಡ್ ಅಪ್ಡೇಟ್ ಆಯ್ತು. ಇವಾಗ ನಾನು ಬಂದು ಗಿಟ್ ಬ್ರಾಂಚ್ ಗಿಟ್ ಚೆಕ್ಔಟ್
ಸೆಕೆಂಡ್ ಬ್ರ್ಯಾಂಚ್ ಅಂತ ಐತೆ. ಇಲ್ಲಿ ನೋಡ್ಬೋದು ನಿಮ್ದು ಇನ್ನೂ ಕೋಡ್ ಏನಿದೆಯಪ್ಪ ಅಂದರೆ ಮುಂಚೆ ಈ ಫೈಲಲ್ಲಿ ಈ ಬ್ರ್ಯಾಂಚಲ್ಲಿ ಏನು ಕೋಡ್ ಇತ್ತಲ್ಲ ಅದೇ ಐತಿ. ಯಾಕಂದರೆ ನಾವು ಮೇನಿಂದ ಇನ್ನೂ ಫುಲ್ ತೊಗೊಂಡಿಲ್ಲ. ನಾನೇನು ಮಾಡ್ತೇನೆ, ಫುಲ್ ತೊಗೊಳೋದು ಬಿಟ್ಟು ಇಲ್ಲೇ ಒಂಚೂರು ಏನಾದ್ರು ಚೇಂಜಸ್ ಮಾಡಿ ಪುಷ್ ಮಾಡಿಬಿಡ್ತೇನೆ. ಇಲ್ಲಿ ನೋಡ್ಬೋದು ನೀವು, ನಾನು ಸುಮ್ಮನೆ ಒಂದು ಎಕ್ಸ್ಟ್ರಾ ಹೈಫನ್ ಕೊಟ್ಟಿದ್ದೀನಿ ಅಷ್ಟೇ. ಅದನ್ನು ಚೇಂಜ್ ನಾವು ಪುಷ್ ಮಾಡ್ಬೋದು. ನಾನು ಗಿಟ್ ಕಮಿಟ್ changes from second branch git push. ನಾನು PR ಓದ್ತೇನೆ, ಕ್ರಿಯೇಟ್ ನ್ಯೂ ಫುಲ್ ರಿಕ್ವೆಸ್ಟ್. ಮೇನಲ್ಲಿ ಕೋಡ್ ಐತೆ, ನಾನು ಇವಾಗ ಸೆಕೆಂಡ್ ಬ್ರ್ಯಾಂಚಿಂದ PR ರೇಸ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಬಂತು ನಿಮಗೆ ಕ್ಯಾನಾಟ್ ಆಟೋಮೆಟಿಕ್ಲಿ ಮರ್ಜ್. ಇವಾಗ ನೀವು ಇದನ್ನು ಮರ್ಜ್ ಕಾನ್ಫ್ಲಿಕ್ಟ್ಸ್ ಅಂತಾರೆ. ನಿಮ್ಮ ಕೋಡು ಇನ್ನೊಬ್ಬರು ಕೋಡ್ ಕೂಡ ಓವರ್ ಹೆಡ್ ಆಯ್ತು ಅಂದ್ರೆ ಅವ್ರ ಕೋಡ್ ಮೇಲೆ ಅವ್ರ ಲೈನ್ ಮೇಲೆ ನಿಮ್ಮ ಲೈನ್ ಕೋಡ್ ಬಂದು ಕೂತೈತೆ. ಅದು ಮೇನಲ್ಲಿ ಅವ್ರ ಕೋಡ್ ಆಲ್ರೆಡಿ ಐತೆ, ನಿಮ್ಮ ಕೋಡ್ ಇವಾಗ ಅಬೌಟ್ ಟು ರೀಚ್ ಇನ್ ಮೇನ್ಗೆ ಇನ್ನೂ ನಿಮ್ಮ ಕೋಡ್ ಹೋಗಿಲ್ಲ. ಇವಾಗ ನಾನು ಕ್ರಿಯೇಟ್ ಫುಲ್ ರಿಕ್ವೆಸ್ಟ್ ಅಂತ ಕೊಟ್ಟಿನಿ ಅಂತ ತಿಳ್ಕೊಳ್ಳಿ. ಇಲ್ಲಿ ಚೆಕ್ ಮಾಡುತ್ತೆ ಅದು ಮರ್ಜ್ ಮಾಡ್ಬೋದಾ ಇಲ್ಲ ಅಂತ. ದಿಸ್ ಬ್ರ್ಯಾಂಚ್ ಹ್ಯಾಸ್ ಕಾನ್ಫ್ಲಿಕ್ಟ್ಸ್ ದಟ್ ಮಸ್ಟ್ ಬಿ ರಿಸಾಲ್ವ್. ಕಾನ್ಫ್ಲಿಕ್ಟ್ ನೀವು ರಿಸಾಲ್ವ್ ಮಾಡೇ PR ರೇಸ್ ಮಾಡಬೇಕು, ಹಾಗೆ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡ್ಬೋದು ನೀವು ಇವಾಗ ಇನ್ಕಮಿಂಗ್ ಚೇಂಜಸ್ ಏನೈತೆ, ಹೆಲೋ ವರ್ಲ್ಡ್ ಏನು ರಿಕಾರ್ಡಿಂಗ್, ದಿಸ್ ಈಸ್ ಎ ಸಿಂಪಲ್ HTML ಫೈಲ್ ಅಂತ ಹೇಳಿದ್ದು. ಕರೆಂಟ್ ಚೇಂಜ್ ಏನಪ್ಪ ಅಂದ್ರೆ ಗುಡ್ ಮಾರ್ನಿಂಗ್, ನಾವೊಂದು ಪ್ಯಾರಾಗ್ರಾಫ್ ಟ್ಯಾಗ್ ಹಾಕಿದೆ ಹೆಲೋ ವರ್ಲ್ಡ್, ಇದು ಕರೆಂಟ್ ಚೇಂಜ್ ಐತಿ. ನನಗೆ ಇವಾಗ ಇನ್ಕಮಿಂಗ್ ಬೇಡ, ಕರೆಂಟ್ ಚೇಂಜ್ ಬೇಕು. ನಾನು ಇವಾಗ ಏನು ಚೇಂಜ್ ಮಾಡಿದ್ದೀನಿ ಅದು ನನಗೆ ಬೇಕು. ಇವಾಗ ನಾನು ಇವಾಗ ಕರೆಂಟ್ ಚೇಂಜ್ ತೊಗೊಂಡು ಇಲ್ಲಿ ನೋಡ್ಬೋದು ನೀವು. ಇವಾಗ ನಾನು ಅಲ್ಲಿ ಒಂದೇನು ಎಕ್ಸ್ಟ್ರಾ ಸ್ಪೇಸ್ ಕೊಟ್ಟಿದ್ನಲ್ಲ ಅದೈತಿ ಇಲ್ಲಿ. ಈಗ ಮಾರ್ಕ್ ಆ್ಯಸ್ ಎ ರಿಸಾಲ್ಟ್. ನೀವು ಇನ್ಕಮ್ ಬೇಕಂದ್ರೆ ಇನ್ಕಮಿಂಗ್ ತೊಗೋಬೋದು, ಕರೆಂಟ್ ಬೇಕಾದ್ರೆ ನಿಮ್ದು ಯಾವ್ದು ಅವಶ್ಯಕತೆ, ಕೋಡ್ ಯಾವ್ದು ಅವಶ್ಯಕತೆ ಇರುತ್ತಲ್ಲ ಆ ಕೋಡ್ ನೀವು ತೊಗೋಬೋದು. ಇವಾಗ ನೋಡ್ರಿ, ಇವಾಗ ನೋ ಕಾನ್ಫ್ಲಿಕ್ಟ್ಸ್ ವಿತ್ ಬೇಸ್ ಬ್ರ್ಯಾಂಚ್. ಬೇಸ್ ಬ್ರ್ಯಾಂಚ್ ಯಾವ್ದು, ನಮ್ಮ ಮೇನ್ ಬ್ರ್ಯಾಂಚ್ ಜೊತೆ ನಮಗೇನು ಕಾನ್ಫ್ಲಿಕ್ಟ್ಸ್ ಬರಲಿಲ್ಲ. ನಾವು ಫುಲ್ ರಿಕ್ವೆಸ್ಟ್ನ ಮರ್ಜ್ ಮಾಡ್ಬೋದು. ಇವಾಗ ನಿಮ್ಗೆ ಬೇಕಾದರೆ ನಮ್ಮ ಬ್ರ್ಯಾಂಚ್ ಇಲ್ಲೇ ಡಿಲೀಟ್ ಮಾಡ್ಬೋದು. ನಿಮ್ಗೆ ಈ PR ಬೇಡಪ್ಪ, ನನಗೆ ಇದು ಬೇಡ, ನನಗೆ ಮುಂಚೆ ಇದ್ದಿದ್ದು ಚೇಂಜ್ ಬೇಕಂತ ಹೇಳಿದರೆ ಇಲ್ಲಿ ರಿವರ್ಟ್ ಮಾಡ್ಬೋದು. ನಿಮಗೆಲ್ಲ ಆಪ್ಷನ್ಸ್ ಇರ್ತಾವೆ, ನೀವು ಎಕ್ಸ್ಪ್ಲೋರ್ ಮಾಡಿರಿ. ಇಲ್ಲಿ ನಿಮ್ಗೆ ಕಮಿಟ್ಸ್ ಗೊತ್ತಾಗುತ್ತೆ, ಏನು ಕಮಿಟ್ ಬಂದಿತ್ತು. ಇಲ್ಲಿ ನೋಡ್ಬೋದು ನೀವು, ನಾನು ಚೇಂಜಸ್ ಫ್ರಮ್ ಸೆಕೆಂಡ್ ಬ್ರ್ಯಾಂಚ್ ಅಂತೇಳಿ ಕೊಟ್ಟಿದ್ದೆ. ಫೈಲ್ ಚೇಂಜಸ್ಸು ನೋಡ್ಬೋದು. ಇಲ್ಲಿ ನೋಡ್ಬೋದು ನೀವು ಫೈಲ್ ಚೇಂಜ್ index.html ಅಲ್ಲಿ ಫೈಲ್ ಚೇಂಜ್ ಆಗೈತೆ. ಗಿಟ್ ನಮಗೆ ತುಂಬ ಹೆಲ್ಪ್ಫುಲ್ ಅನಿಸುತ್ತೆ. ನೀವು ಯಾವಾಗಾರು ಲಾರ್ಜ್ ಸ್ಕೇಲ್ ಅಪ್ಲಿಕೇಶನಲ್ಲಿ ತುಂಬ ಕೋಡ್ ಮಾಡ್ತಿರ್ತೀರ, ಯಾವಾಗ ಏನು ಪುಷ್ ಮಾಡ್ತಾರೆ ಏನು ಪುಲ್ ಮಾಡ್ತಿರ್ತಾರೆ ಗೊತ್ತಾಗಲ್ಲ. ಟ್ರ್ಯಾಕ್ ಮಾಡೋಕ್ಕೆ ಒಂದು ಒಳ್ಳೆ ಎನ್ವೈರ್ಮೆಂಟ್ ಇದೆ. ಅದಕ್ಕೆ ನಾವು ಇದನ್ನು ವರ್ಷನ್ ಕಂಟ್ರೋಲ್ ಅಂತ ಕರಿತೀವಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೆ ಅಂದ್ಕೊತೇನೆ. ಗಿಟ್ ಲಾಗ್ ಆಯಿತು, ಗಿಟ್ ಮರ್ಜ್ ಮಾಡೋದಾಯಿತು. ಗಿಟ್ ರೀಬೇಸ್ ಅದು ಹೆಂಗೆ ಯೂಸ್ ಮಾಡೋದು ನೀವು ಎಕ್ಸ್ಪ್ಲೋರ್ ಮಾಡಿರಿ. ನಾನು ನಿಮಗೊಂದು ಹಿಂಟ್ ಕೊಡ್ತೇನೆ. ಇವಾಗ ನೀವೇನಾದರೂ ಒಂದೇ ಐಟಮ್ ಮೇಲೆ ವರ್ಕ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ಬಟ್ ತುಂಬ ಕಮಿಟ್ಸ್ ಮಾಡಿದ್ದೀರಾ. ಯಾಕೆ ಒಂದೇ ಐಟಮ್ಗೆ ತುಂಬ ಕಮಿಟ್ ಇದ್ದರೆ ಈ ಪರ್ಟಿಕ್ಯುಲರ್ ಕಮಿಟ್ ಯಾವ ಚೇಂಜಸ್ಗಂತ ಗೊತ್ತಾಗಲ್ಲ. ಯಾವ ಐಟಮ್ಗೆ ನೀವು ಈ ಕಮಿಟ್ ಮಾಡಿದ್ರೆ ಅಂತ ಗೊತ್ತಾಗಲ್ಲ.
ಅದಕ್ಕೆ ನೀವು ಎಲ್ಲ ಕಮಿಟ್ ಸೇರಿ ಒಂದೇ ರೀಬೇಸ್ ಕಮ್ಯಾಂಡ್ ಯೂಸ್ ಮಾಡಿ ಒಂದೇ ಕಮಿಟ್ ಮಾಡಬೇಕು. ಅದಕ್ಕೆ ನಾವು ಗಿಟ್ ರೀಬೇಸ್ ಕಮ್ಯಾಂಡ್ ಯೂಸ್ ಮಾಡ್ತೀವಿ. ಅದೇ ನೀವು ಟ್ರೈ ಮಾಡಿ ತುಂಬ ಕಮಿಟ್ ಮಾಡಿ, ಒಂದೇ ಫೈಲಲ್ಲಿ ತುಂಬ ಕಮಿಟ್ ಮಾಡಿ ಮತ್ತು ಎಲ್ಲ ಕಮಿಟ್ ಸೇರಿ ಒಂದೇ ಕಮಿಟ್ ಮಾಡೋಕ್ಕೆ ಟ್ರೈ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಇದು ನಿಮ್ಮ ಒಂದು ಹೋಮ್ವರ್ಕ್ ಅಂದ್ಕೊಳ್ಳಿ, ಈಸಿ ಇದೆ. ನೆಕ್ಸ್ಟ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಆಯಿತು ಅನ್ಕೊತೇನೆ. ನೀವು ಇದನ್ನು ನೋಟ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೀವು ನೋಡಿ ತಿಳ್ಕೊಳ್ಳಿ, ಓದಿ ಅರ್ಥ ಆಗುತ್ತೆ. ನಾನು ಸಿಂಪಲ್ಲಾಗಿ ಯೂಸ್ ಮಾಡಿದ್ದೀನಿ, ಸಿಂಪಲ್ ಇಂಗ್ಲೀಷ್, ನನಗೆ ಎಷ್ಟು ಇಂಗ್ಲೀಷ್ ಬರುತ್ತೆ ಅಷ್ಟರಲ್ಲೇ ನಾನು ಮಾಡಿದ್ದೀನಿ. ನೆಕ್ಸ್ಟ್ ನಾನು ನಿಮ್ಗೆ ಇವಾಗ ಗಿಟ್ ಆಯಿತು, ಗಿಟ್ಟಬ್ ಆಯಿತು, ಗಿಟ್ ಲೆನ್ಸ್ ಹೇಳ್ಕೊಡ್ತೀನಿ. ಗಿಟ್ ಲೆನ್ಸ್ ಹೆಂಗೆ ಯೂಸ್ ಮಾಡೋದಂತ. ಗಿಟ್ ಲೆನ್ಸ್ ಅನ್ನೋದೊಂದು VS ಕೋಡಲ್ಲಿ ನಮ್ಮ ಎಕ್ಸ್ಟೆನ್ಷನ್ ಸಿಗುತ್ತೆ. ಇಲ್ಲಿ ಕಾಣುತ್ತಲ್ಲ, ಇದು ಎಕ್ಸ್ಟೆನ್ಷನ್ ಕಾಲಮ್ಗೆ ಹೋಗಿ ನೀವು ಗಿಟ್ ಲೆನ್ಸ್ ಇಲ್ಲಿ ಫಸ್ಟೇ ಬಂತು ನೋಡಿ, ಹೋಯ್ತು, ಇಲ್ಲೇ ಇರುತ್ತೆ ಗಿಟ್ ಲೆನ್ಸ್. ಇನ್ಸ್ಟಾಲ್ ನೋಡ್ಬೋದು ಇಲ್ಲಿ ನೀವು 44 ಮಿಲಿಯನ್ ಯೂಸ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ ಇದನ್ನು. ನನ್ನ ಹತ್ರ ಆಲ್ರೆಡಿ ಇತ್ತು, ನಾನು ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡಿ ತೋರಿಸ್ತೇನೆ ನಿಮಗೆ. ಇನ್ಸ್ಟಾಲ್ ಆಯಿತು. ನೀವು ಇವಾಗ ಫೈಲ್ಗೆ ಹೋದ್ರೆ ಅಂದ್ರೆ index.html ಇಲ್ಲಿ ನಿಮಗೆ ತೋರಿಸುತ್ತದು ನೋಡಿ. ನಾನೇ ಚೇಂಜ್ ಮಾಡಿರೋದು 6 ಮಿನಿಟ್ ಆಗೋ ಅಂಥೇಳಿ ಎಲ್ಲ ತೋರಿಸುತ್ತೆ. ನಾವೀಗ hello.htmlಗೆ ಹೋಗೋಣ. ಇಲ್ಲೇನು ಕೋಡ್ ನಾವು ಬರೆದಿಲ್ಲ. 32 ಮಿನಿಟ್ಸ್ ಆಗೋ ನಾನೇ 1 ಸೆಕೆಂಡ್ 30 ಮೈ ಪೈಥಾನ್ ಫೈಲ್ ಅನ್ನೋ ಕಮಿಟ್ ಜೊತೆ ನಾನು ಇದನ್ನು ಪುಷ್ ಮಾಡಿದ್ದೆ, ಪ್ರಿಂಟ್ hello ವರ್ಡ್ ಅನ್ನೋ ಕೋಡ್ನ. ಇದು ನಮ್ಮ ಕಮಿಟ್ ID. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ಗೊತ್ತಾಗುತ್ತೆ ನೋಡಿ, ಹಿಸ್ಟ್ರಿ, ಫುಲ್ ಹಿಸ್ಟ್ರಿನೇ ಗೊತ್ತಾಗುತ್ತೆ ನಮಗೆ. hello.py ಫೈಲ್ ಚೇಂಜ್ ಆಗಿತ್ತು, ಅದರಲ್ಲಿ ನಾವು ಮೈ ಪೈಥಾನ್ ಫೈಲ್ ಅನ್ನೋ ಕಮಿಟ್ಗೆ ನಾವು ಈ ಫೈಲ್ ಚೇಂಜ್ ಮಾಡಿದ್ವಿ. ಏನು ಆ್ಯಡ್ ಮಾಡಿದ್ದೀವಪ್ಪ ಅಂದ್ರೆ ಪ್ರಿಂಟ್ hello ವರ್ಡ್ ಅನ್ನೋದ ನಾವು ಆ್ಯಡ್ ಮಾಡಿದ್ವಿ. ನಾವು ಇನ್ನೂ ಮಟ್ಟ ಏನು ಮಾಡ್ತಾಯಿದ್ವಿ, ಗಿಟಬ್ ಹೋಗಿ ಚೆಕ್ ಮಾಡ್ತಾಯಿದ್ವಿ. ಬಟ್ ನಾವು ಇವಾಗ ಇಲ್ಲೇ ಎಲ್ಲ ನೋಡ್ಬೋದು, ಯಾವ ಕಮಿಟ್ ID ಏನು, PR ನಂಬರ್ ಏನು, ಕಮಿಟ್ ಏನು ಕೊಟ್ಟಿದ್ವಿ ನಾವು, ಅದೆಲ್ಲ ಗಿಟ್ ಲೆನ್ಸ್ ಹೆಲ್ಪಿಂದ ನಾವು ಇಲ್ಲೇ ತಿಳ್ಕೊಬೋದು. ನೀವು ಎಕ್ಸ್ಪ್ಲೋರ್ ಮಾಡಿರಿ, ಗಿಟ್ ಲೆನ್ಸ್ ಗೊತ್ತಾಗುತ್ತೆ. ಗಿಟ್ ಲೆನ್ಸು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾವ ಕೋಡ್ ಯಾವ ಟೈಮ್, ಇವಾಗ ನಾನೇ ಚೇಂಜ್ ಮಾಡಿದ್ದೀನಿ ಅಂತೇಳಿ ನಾನು ಅಂತೇಳಿ ತೋರಿಸ್ತೈತೆ. ಇವಾಗ ತುಂಬ ಜನ ವರ್ಕ್ ಮಾಡಿದ್ರು ಅಂದ್ಕೊಳ್ಳಿ, ಅವಾಗ ಈ ಲೈನ್ ಕೋಡ್ ಯಾರು ಬರ್ದಾರೆ, ಯಾವಾಗ ಬರ್ದಾರೆ, ಎಷ್ಟು ದಿನದ ಹಿಂದೆ ಇದು ಕೋಡ್ ಪುಷ್ ಆಗೈತಿ, ಯಾವ ಕಮಿಟಿಗೆ ಪುಷ್ ಆಗೈತಿ, ಎಲ್ಲ ನಮ್ಗೆ ಇಲ್ಲಿ ಗಿಟ್ ಲೆನ್ಸಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ನಾನು ಈ ಫೈಲಲ್ಲಿ ಎಷ್ಟು ಕಮಿಟ್ ಮಾಡಿದ್ದೀನಿ ನೋಡಿ, ನ್ಯೂ ಚೇಂಜಸ್, ಏನು ರಿಕೋರ್ಡಿಂಗ, ನ್ಯೂ ಲರ್ನಿಂಗ್, ಈ ಥರ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಅರ್ಥ ಆಯ್ತು ಅನ್ಕೊತೇನು. ನಿಮ್ಗೆ ಏನಾರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ನಾನು ಆದಷ್ಟು ಎಲ್ಲರ ಕಮೆಂಟ್ ಓದಿ ಪ್ರಾಬ್ಲಮಲ್ಲೇ ರಿಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ನಿಮ್ಗೆ ಏನಾರು ನಾನು ಟೀಚ್ ಮಾಡೋದು ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಅವ್ರಿಗೂ ತುಂಬ ಜನಕ್ಕೆ ಇಂಗ್ಲೀಷ್ ಕಷ್ಟ ಆಗ್ತಿರುತ್ತೆ, ಕನ್ನಡದಲ್ಲಿ ಹೇಳ್ಕೊಟ್ರೆ ಯೂಸ್ ಅನ್ನಿಸ್ತಿರುತ್ತೆ. ಅವರೆಲ್ಲ ಕನ್ನಡದಲ್ಲಿ ನೋಡಿ ಕಲಿಬೋದು. ನಾನು ಮುಂದೆ ಹೆಂಗೆ ವೆಬ್ ಡೆವಲಪ್ಮೆಂಟು ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಅದು ವೆರಿ ಸೂನ್ ನಾನು ಅಪ್ಲೋಡ್ ಮಾಡ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು.